ಅತ್ತೆ ಅವನಿಗೆ ಫೋನ್ ಮಾಡಿದ್ನ, ಅದಕ್ಕೆ ಅವರು ಅದು ತಪ್ಪು, ಆ ದನ ಕಾಯೋನು ತಪ್ಪಾಗಿ ಬರ್ದವನೆ, ಅದನ್ನ ಅಳಿಸಾಕಿ ಇದು ಬರಿ ಅಂತ ಅಂದ್ರು. ಅಯ್ಯೋ, ನಮ್ಮ ಅವನಿಗೆ ಯಾಕಮ್ಮೆ ಫೋನ್ ಮಾಡಕ್ ಹೋದ? ನಮ್ಮ ತಾತ ಹೇಳ್ಕೊಟ್ರದ ಹಿಂಗಂತ ಹೇಳಿರ್ನಿಲ್ವಾ? ನಮ್ಮ ಅತ್ತೆವ್ವ ನಿಮ್ ತಾತನ್ಗೂ ಫೋನ್ ಮಾಡಿದ್ರಂತೆ, ಅದಕ್ಕೆ ಅವರು ನಾನು ಯಾಕೆ ತಪ್ಪಗಾದೆ ಹೇಳ್ಕೊಡನೆ, ಅವನು ನಾಟಕ ಮಾಡ್ತಾವನೆ ಅಂತ ನಿಮಗೆ ತುಪ್ಪಕ್ಕಂತ ಉಗಿದ್ರಂತೆ. ಬತ್ತ ನಿಮ್ ಗಂಡನ್ಗ ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ. ಇಳಿಸ್ಲ ಕೈನ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ನೀವು ಸರಿಯಾದ ಸಮಯಕ್ಕೆ ಬಂದ್ರೆ, ಎಲ್ಲ ಅಂದಿದ್ರೆ ಪಾಪಣ್ಣ ನನಗೆ ತನಗ್ ಬರ್ದಂಗ್ ಬಡ್ದ್ಬಿಟ್ಟಿರೋರು. ಅಯ್ಯ ನೀ ಆಮೇಲೆ ಪುಟ್ಮಲಿ ನನ್ನ ಮೇಲೆ ಯಾಕಮ್ಮ ಇಲ್ದಿರೋ ಚಾಡಿನೆಲ್ಲ ಹೇಳ್ತಾ ಇದೆ. ಲೇ ದನಕಾಯನೆ, ನನ್ನ ಎದುರಿಗೆ ನನ್ನ ಕೂಸಿಗೆ ಈ ಪಾಟಿ ಗದ್ರೋನು, ನಾನು ಇಲ್ಲದೆ ಇರುವಾಗ ನನ್ನ ಕೂಸನ್ನ ಎಷ್ಟು ಗೋಳೈಕೊಳ್ಳಲ್ಲ ಹೇಳು. ಇಲ್ಲ ಕಂಬುಡವ, ಪುಟ್ಮಲ್ಲಿನ ನಾನು ಚಂದಾಗೆ ನೋಡ್ಕೊತಾವ್ನಿ. ಮುಚ್ಚಲ ಬಾಯಿ ಸಾಕು. ಸುಳ್ಳು ಹೇಳಿದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ನಿಮ್ ತಾತ ನಿನಗೆ ಉಪ್ಪಿಗಿಂತ ರುಚಿ ಇಲ್ಲ, ಮುತ್ತಿಗಿಂತ ಖುಷಿ ಇಲ್ಲ ಅನ್ನೋ ಗಾದೆನ ಹೇಳ್ಕೊಟ್ಟಿದ್ರಾ? ಇಲ್ಲ ಕವಾಯ್, ಪುಟ್ಮಲ್ಲಿನ ಆಟ ಆಡಿಸ್ಬೇಕು ಅಂತ ಹಂಗೆ ಬರ್ದೆ ಅಷ್ಟೇ. ಸುಮ್ನೆ ಬರ್ದು ಆ ಪಟಿ ಎಗರಾಡ್ತಿದ್ಯಾ? ನಿನಗೆ ಒದೆ ಬಿದ್ದು ಸಾಣೆ ದಿನ ಆಗಿದೆ, ಅದಕ್ಕೆ ಚಿಗುರ್ಕೊಂಡ್ಬಿಟ್ಟಿದ್ಯಾ? ಬರೀ ಬಿಡೋದಲ್ಲ, ಇನ್ನೊಂದ್ ಕಿತ ನನ್ನ ಸೊಸೆ ತವ ಈ ತರ ಆಟಗುಳಿ ಆಟ ಆಡಿದ್ರೆ ಮಗ ಅನ್ನೋದನ್ನ ಮರ್ತು ಬ್ಯಾ ಅನ್ಸ್ಬಿಡ್ತೀನಿ. ಪುಟ್ಮಲ್ಲಿ ಅವ್ರೆ, ಪುಟ್ಮಲ್ಲಿ ಅವ್ರೆ, ಬನ್ನಿ ಬನ್ನಿ, ಏನ್ ವಿಷಯ? ನಿಮ್ಮನ್ನ ನೋಡಿ ನಶೆ ಏರ್ಸ್ಕೊಳ್ಳೋಣ ಅಂತ ಬಂದ್ರೆ ಏನ್ ವಿಷಯ ಅಂತ ಕೇಳ್ತಿರಲ್ಲ ಪುಟ್ಮಲ್ಲಿ ಅವ್ರೆ. ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದ್ರು ನಂಗೆ ಅರ್ಥ ಆಯ್ತಿಲ್ಲ. ಪುಟ್ಮಲ್ಲಿ ಅವ್ರೆ, ಕೆಲವೊಂದು ವಿಷಯನ ದಿಢೀರಂತ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು, ಆಮೇಲೆ ಅಪಾರ್ಥ ಆಗ್ಬಿಡುತ್ತೆ. ಲೇ ನಾಲಾಯ್ಕು, ಏನ್ಲ ಅದು ಅಪಾರ್ಥ ಆಗೋದು? ಏನಿಲ್ಲ ಬಿಡಿ ಆಂಟಿ, ಅದೆಲ್ಲ ನಿಮ್ಗೂ ಅರ್ಥ ಆಗಲ್ಲ. ಲೇ ನಸ್ಗುನಿಕಾಯಿ, ನನಗೆ ಅರ್ಥ ಆಗದೆ ಇರೋದು ಏನಿಲ್ಲ, ಎಲ್ಲ ಅರ್ಥ ಆಯ್ತದೆ. ನನ್ನ ಸೊಸೆ ತವ ನಿನಗೇನ್ಲ ಮಾತು? ಆಂಟಿ, ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಮಾತುಕತೆ ಇದ್ದೇ ಇರುತ್ತಲ್ವಾ? ಅಚೋರಿ ಇಚೋರಿ ಅಟ್ಟಿ ಅವರು ಅಂತ ಹೆಂಗಸರ್ತವ ಏನ್ಲ ನಿನ್ ಮಾತು? ನಿನ್ ಮಾತುಕತೆ ಏನೇ ಇದ್ರು ಇವಳು ಗಂಡನ್ ತವ ಇಟ್ಕೋ. ಏನ್ರಿ ಇಷ್ಟೊಂದು ಅವಮಾನ ಮಾಡ್ತೀರಾ? ನೀವೇ ಈ ಮನೆಗೆ ಗೆಸ್ಟು, ನನ್ನನ್ನೇ ಬರ್ಬೇಡ ಅಂತೀರಾ? ಹೇಯ್, ನಮ್ಮಟ್ಟಿಗೆ ಬಂದು ನನ್ನೇ ಗೆಸ್ಟು ಅಂದ್ಯಾ? ನೀನ್ ಸುಮ್ಕಿರು ಕುಸು, ಇದು ನಿನ್ಗೆಲ್ಲ ಗೊತ್ತಾಗಕ್ಕಿಲ್ಲ. ಇಂಥವ್ರೆಲ್ಲ ಒಳ್ಳೆಯವರು ಅಂತ ಒಳಗಿಂದೊಳಗೆ ನಸ್ಕುನ್ನಿ ಆಟ ಆಡ್ತಾರೆ. ಏ, ಇನ್ನೊಂದ್ ಕಿತ ನಮ್ಮ ಅಟ್ಟಿ ಚೋರಿ ಕಾಲಿಟ್ರೆ ನಿನ್ ಕಾಲ್ ಮುರಿದಾಕ್ಬಿಡ್ತೀನಿ. ನನ್ನ ಈ ಮನೆಗೆ ಬರ್ಬೇಡ ಅನ್ನೋದಕ್ಕೆ ನೀವ್ ಯಾರ್ರಿ? ಪುಟ್ಮಲ್ಲಿ ಅವ್ರು ಹೇಳಿ ಆ ಮಾತನ್ನ. ನಮ್ಮ ಅತ್ತೆವ ಏನ್ ಹೇಳಿದ್ರು ಅದನ್ನೇ ನಾನೇ ಹೇಳ್ತೀನಿ. ಬಾಕುಸ್ ಹೋಗು. ಸಾರಿ, ಇದು ನನ್ನ ರಿಂಗ್ ಟೋನು. ನಿಮ್ಮಷ್ಟೇ ನೀವೆಂತದಕ್ಕೆ ಪಿರಿ ಮಾಡೋದು? ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರಿನಲ್ಲಿ ಎಲ್ಲರಿಗೆ ಅನ್ನದಾನ ಮಾಡ್ತಾ ಇದ್ದೇವೆ. ಅದಕ್ಕೊಂದು 25,000 ರೂಪಾಯಿ ಡೊನೇಷನ್ ಬರೀರಿ. 25,000? ಅಡ ಕಲ್ಟಿವೇಟ್ರು ನನಗೆ ಅನ್ನ ಬೇಯಿಸಕ್ಕೂ ಬರ್ತದೆ, ಅದನ್ನ ಜನಗಳಿಗೆ ತಿನ್ಸಕ್ಕೂ ಬರ್ತದೆ. ನಾನು ದುಡ್ಡು ಕೊಡಲ್ಲ, ಜಾಗ ಬಿಡಿ. ಗೆಂಡತಿಮ್ಮ, ಕನ್ನಡದ ಬಗ್ಗೆ ನಿಮಗೆ ಸ್ವಲ್ಪ ಅಭಿಮಾನ ಅನ್ನೋದಿಲ್ವಾ? ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅನ್ನೋ ಕನ್ನಡಿಗ ನಾನು. ನಿಮಗಿಂತ ಕನ್ನಡದ ಮೇಲೆ ಶಾನೆ ಅಭಿಮಾನ ನನಗೂ ಅದೇ. ನಾನು ಕನ್ನಡಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಗೆ ದುಡ್ಡು ಮಾತ್ರ ಕೊಡಲ್ಲ. ಬಾಬಣ್ಣ, ಚಂದನ್ ಅವರು ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೊಂಟವ್ರೆ. ಸುಮ್ನೆ ಮಾತಾಡೋದ್ ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸಿ. ಆಮೇಲೆ ಪುಟ್ಮಲಿ, ಇದು ಒಳ್ಳೆ ಕೆಲಸ ಅಲ್ಲ ಕಮ್ಮೆ. ಅಣ್ಣಪ್ಪನವ್ರು ದುಡ್ಡು ಮಾಡಕ ದಾರಿ ಕಂಡು ಹಿಡ್ಕೊಂಡಾರ ಅಷ್ಟೇ. ರೀ ಗೌಡ್ರೆ, ದುಡ್ಡು ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ, ಅದ್ ಬಿಟ್ಟು ಈ ರೀತಿ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾಗಿರೋದು ಕನ್ನಡ ನಾಡಲ್ಲಿರೋ ಪ್ರತಿಯೊಬ್ಬನ ಕರ್ತವ್ಯ. ಹಂಗಂದರ್ಯಾ? ನನಗೆ ಹೆಂಗ್ ಬೇಕು ನಾನು ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊತೀನಿ. ನನ್ನ ಹೆಸರಲ್ಲಿ ಬೇರೆಯವರು ಅನ್ನದಾನ ಮಾಡೋದು ಇನ್ನೊಂದು ಮಾಡೋದು ನನಗೆ ಇಷ್ಟ ಆಗಲ್ಲ. ಜಾಗ ಖಾಲಿ ಮಾಡಿ. ರಿಂಗ್ ಮಾಡ್ತಾರೆ ಒಳ್ಳೇದಲ್ಲ. ನೀವು ಮಾಡ್ತಿರೋದು ಕನ್ನಡ ಬಟ್ಟೆ ಜಾಸ್ತಿ ಆಗ್ತಾ ಉಂಟು, ಇದಕ್ಕೆ ಬೆಲೆ ತೆರಬೇಕಾದೀತು. ಇವನೇನು ಒಬಾಮ ಇವನ್ನ ವಿಶ್ವಸಂಸ್ಥೆ ಕರೆಸ್ಬಿಟ್ಟು ಅವಮಾನ ಮಾಡ್ಬಿಟ್ಟು. ನಿಮ್ಮನ್ನೊಂದ್ ಕೈ ನೋಡ್ಕೋತೀನಿ ರೀ.
ಯಾವ ಕೈ ನೋಡ್ಕೊಂಡರಿ ಇದಾ ಇದಾ ನೋಡ್ಕೊಳ್ಳಿ ನೀನು ನೋಡ್ಕಪ್ಪ ನೋಡ್ಕೋ ಹುಡ್ಕಾಡ್ಯಾ ಹಾಂ ರಾಕಿ ಈ ಗೌಡ್ರದ್ದು ತುಂಬಾ ಅತಿ ಆಗೋಯ್ತು ಕಣ. ಆದಷ್ಟು ಬೇಗ ಇವ್ರಿಗೊಂದು ಗತಿ ಕಾಣಿಸ್ಬೇಕು. ಹೌದು ಜಾನಿ ಬಾಯ್, ನನ್ನ ಕೆನ್ನೆಯ ಮೇಲೆ ಬಾಸುಂಡೆ ಬರುವ ನಮ್ಮನೆ ಹೇಗೆ ಬೊಟ್ಟಿದ್ದಾರೆ ನೋಡಿ. ಇದರ ರಿವೆಂಜ್ ಅನ್ನು ತೀರಿಸಿಕೊಳ್ಬೇಕಂದ್ರೆ ಆ ಮನುಷ್ಯನಿಗೆ ಕೂಡ್ಲಿಕ್ಕೆ ಆಗ್ಬಾರ್ದು, ಆ ನಮ್ಮನೆ ಬರ ಎಳಿಬೇಕು. ಅದೇ ಹೇಗೋ ಸಾಧ್ಯ? ಸಾಧ್ಯ ಜಾನಿ ಬಾಯ್, ಅದಕ್ಕೊಂದು ಉಪಾಯ ನನ್ನ ಹತ್ರ ಉಂಟು. ಏನದು? ನಾವು ಈ ಸರ್ತಿ ರಿಂಗ್ ಮಾಸ್ಟರ್ನ ಫಂಕ್ಷನ್ಗೆ ಕರೀದಿದ್ರೆ ಆಯ್ತು. ಇಲ್ಲಿ ನಿನ್ ಬಾಸುಂಡೆ ಬಂದಿರೋ ಕೆನ್ನೆ ತೋರ್ಸೋ. ಇಲ್ಲಿ ನೋಡಿ ಯಾವ ನಮ್ಮನೆ ಕೊಟ್ಟಿದ್ದಾರೆ. ಐ ಲೈಕ್ ಇಟ್. ಎಂತಾರೆ ಇದು ಜಾನಿ ಬಾಯ್, ಬಾಸುಂಡೆ ಬಂದಿರುವ ಕೆನ್ನೆಗೆ ಮುತ್ತು ಕೊಟ್ಟು ನೋವನ್ನು ಕಡಿಮೆ ಮಾಡ್ತೀರಂತ ನೆನೆಸಿದ್ರೆ ನೀವು ಪುನಃ ಅದ್ರ ಮೇಲೆ ಬಟ್ಟಿದ್ದ. ಲೇ ಆಫ್ ಮೆಂಟ್ಲು. ಏ ಪುಲ್ಮೆಂಟ್ಲು, ಯಾವಳ ಮತ್ತೆ ಕತೆ ಎಲ್ಲಾಡ್ಸೋದು? ನೋಡೋರಕ್ಕೆ ಗೌಡ್ರಿಗೆ ಶಿಕ್ಷೆ ಕೊಡೋಣ ಅನ್ಕೊಂಡ್ರೆ ನೀನು ಫಂಕ್ಷನ್ ಕರೆದ್ ಬೇಡ ಅಂತಿದ್ಯಲ್ಲೋ, ಅದು ಒಂದು ಶಿಕ್ಷೆ ಏನೋ? ಮತ್ತಿನ್ನೆಂತ ಮಾಡ್ಬೇಕಂತ ನೀವೇ ಹೇಳಿ ಅಣ್ಣಪ್ಪ. ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ, ಮೊದಲು ಕಲೆಕ್ಷನ್ ಮುಗಿಸೋಣ ಬಾ. ಕನ್ನಡವೇ ನಮ್ಮಮ್ಮ. ಜಾನಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮಧುರವ್ರೆ, ಇದು ಅಣ್ಣಪ್ಪನವ್ರು ಸಂಪಾದನೆ ಮಾಡಿರೋ ದುಡ್ಡಲ್ಲ, ಕಂಡವ್ರ ದುಡ್ಡು. ಜಾನಿ, ಗೌಡ್ ಹೇಳ್ತಿರೋದು ನಿಜಾನಾ? ಯಾರ್ದಿದು ದುಡ್ಡು? ಮಧುರವ್ರ ನಾನೇ ಹೇಳ್ತಾವನೆಲ್ಲ, ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತ ಹಾಡು ಹೇಳ್ಬಿಟ್ಟು ಯಾವುದೋ ಒಂದು ಬುಕ್ ತೋರಿಸ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಬಂದಿರೋ ದುಡ್ಡು. ಜಾನಿ, ಗೌಡ್ ಹೇಳ್ತಿರೋದು ನಿಜಾನಾ? ಯಾಕೆ ಸುಮ್ಮನೆ ಕೂತಿದ್ರೆ ಹೇಳಿ. ಮಧುರ ಬಾಬಿ, ಈ ಗೆಂಡೆ ತಿಮ್ಮನ ಮಾತನ್ನು ನಂಬಬೇಡಿ. ದುಡ್ಡು ಕೊಡುವ ಯೋಗ್ಯತೆ ಇಲ್ಲದಿದ್ರು ಮತ್ತೊಬ್ಬರು ಮಾಡಿದ್ದನ್ನು ಬೆರಳು ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಅಡ ಕಲ್ಟಿವೇಟ್ರು, ನಾನೇನು ಸುಮ್ಮನೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ, ನೀವು ಮಾಡಿರೋದಕ್ಕೆ ನಾ ಬೆರಳು ಮಾಡಿ ತೋರಿಸ್ತಾ ಇರೋದು. ಅದು ನಾವು ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದೀವಿ. ಫಂಕ್ಷನ್ ಅಂದಮೇಲೆ ಒಬ್ರು ದುಡ್ಡಲ್ಲೇ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಏರಿಯಾದಲ್ಲಿ ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತಿದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಈ ಗೌಡ್ರು ನಿನ್ ಕಿವಿ ಊದ್ತಿದ್ದಾರೆ. ಓ ಅಣ್ಣಪ್ಪನವ್ರಿ, ಏನೇ ಫಂಕ್ಷನ್ ಮಾಡೋದಾದ್ರೂ ನಮ್ಮ ಸ್ವಂತ ದುಡ್ಡಲ್ಲಿ ಫಂಕ್ಷನ್ ಮಾಡಬೇಕು. ಕಂಡವ್ರ ದುಡ್ಡಲ್ಲಿ ಮಾಡಿಬಿಟ್ಟು ನಾವೇ ಮಾಡಿದ್ವಿ ಅನ್ನೋ ಥರ ಜಂಬ ಕೊಚ್ಕೋಬಾರ್ದು. ನಿಮ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೊಡ್ರಿ. ಕೊಡೋರ್ನು ಯಾಕ್ರೆ ಹಾಳು ಮಾಡ್ತೀರಾ? ನಾನೇ ನನ್ನ ಸ್ವಂತ ಖರ್ಚಿಗೆ ಕಲೆಕ್ಷನ್ ಮಾಡ್ತಿದ್ದೀನೇನ್ರಿ. ನಾವ್ ಈ ರೀತಿ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಬೇರೆ ಭಾಷೆಯವ್ರಿಗೂ ಕನ್ನಡದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಕನ್ನಡ ರೋಮಾಂಚನವಿ ಕನ್ನಡ. ಜಾನಿ ಬಾಯ್, ತಲೆಗೆ ಬೆಲೆ ಕೊಡದೆ ಈ ಕುಲೆ ಎತ್ತರ ಎಂತ ಮಾತು? ಬನ್ನಿ ಕಲೆಕ್ಷನ್ಗೆ ಹೋಗುವ. ಜಾನಿ, ನಿಮ್ಗಿದೆಲ್ಲ ಬೇಕಿತ್ತಾ? ಅದು ನೀನ್ ಈ ಗೌಡ್ರು ಮಾತು ಕೇಳ್ಕೊಂಡು ನನ್ನನ್ನು ಡಿಸ್ಕರೇಜ್ ಮಾಡಬೇಡ. ಕನ್ನಡ ರಾಜ್ಯೋತ್ಸವ ಮಾಡದೆ ಇದ್ಮೇಲೆ ಈ ಕನ್ನಡ ನಾಡಲ್ಲಿ ಹುಟ್ಟಿತಾನೆ ಏನ್ ಪ್ರಯೋಜನ ಹೇಳು? ಕೆಲವ್ರಿಗಂತೂ ತಿಂದ್ವಾ ಉಂಡ್ವಾ ಮಲ್ಗದ್ವಾ ಅನ್ನೋದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಇದು ಒಂದು ಜನ್ಮನ. ಇಂಥವ್ರನ್ನೆಲ್ಲ ಹುಚ್ಚು ನಾಯಿಗಡ್ದಂಗೆ ಹೊಡೆದು ಗಡಿಪಾರು ಮಾಡ್ಬಿಡ್ಬೇಕು. ಓ ಅಣ್ಣಪ್ಪನವ್ರಿ, ತಿಂದ್ವಾ ಉಂಡ್ವಾ ಮಲಗದ್ವಾ ಅಂತ ಹೇಳ್ಬಿಟ್ಟು ಮನಿ ಕಳಕ್ಕೂ ಸ್ವಂತಿಕೆಯಿಂದ ದುಡ್ಡು ಇರಬೇಕು. ನಿಮ್ದು ಯಾವಾಗ್ಲೂ ಇದ್ದಿದ್ದೆ, ಹೀಗೆ ಜಗಳ ಮಾಡ್ಕೊಂಡಿರಿ. ಮಧುರವ್ರೆ ಗೌಡ್ರೆ, ನಿಮ್ದು ತುಂಬಾ ಅತಿಯಾಗೋಯ್ತು. ನಾನೇನು ಅಂತ ತೋರಿಸ್ತೀನಿ. ನೀವೇನು ತೋರಿಸೋದು? ನಾನೇ ನಿಮ್ಗೆ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ರಾಕಿ, ಈ ಗೌಡ್ರದ್ದು ತುಂಬಾ ಜಾಸ್ತಿ ಆಗೋಯ್ತು ಕಣ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಜಾನಿ ಬಾಯ್, ಚೆಂಡು ಅಂಗಳದಲ್ಲಿ ಇರಬೇಕಾದ್ರೆ ನೀವು ಓದಿಬೇಕು. ಈಗ ಈ ರಿಂಗ್ ಮಾಸ್ಟರ್ನ ಚೆಂಡು ನಮ್ಮ ಅಂಗಳದಲ್ಲಿದೆ, ಆಗ್ಬೇಕಾಗ ಆಟಾಡೋಣ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಕನ್ನಡ ವಿರೋಧಿ ಗೌಡ್ರಿಗೆ ಧಿಕ್ಕಾರ ಧಿಕ್ಕಾರ. ರಾಜ್ಯೋತ್ಸವ ವಿರೋಧಿ ಗೌಡ್ರಿಗೆ ಧಿಕ್ಕಾರ ಧಿಕ್ಕಾರ. ಕನ್ನಡ ವಿರೋಧಿ ಗೌಡ್ರಿಗೆ ಧಿಕ್ಕಾರ ಧಿಕ್ಕಾರ. ಐ ಬುಲ್ಬುಲ್. ಯಾವನ ರೌಡಿ ಬಂದು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ರೇಗಿಸ್ಬಿಟ್ಟ. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ?